ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಮೊನ್ನೆ ಎಷ್ಟು ಬಿಗ್ ಬಾಸ್ ಮುಗಿದಿದೆ, ಇಷ್ಟು ಬೇಗ ಬಿಗ್ ಬಾಸ್ ಅಂತ ಅನಿಸ್ತಿರ್ಬೋದು. ಸೊ ಇದು ಕನ್ನಡ ಬಿಗ್ ಬಾಸ್ ಅಲ್ಲ, ಹಿಂದಿ ಬಿಗ್ ಬಾಸ್. ಸೊ ಹೋಪ್ ಎಲ್ಲರೂ ಕನ್ನಡದಲ್ಲಿ ಇರುವಂಥ ಜನರು ಕೂಡ ಅಷ್ಟೇ ಹಿಂದಿ ಬಿಗ್ ಬಾಸ್ನ ಆಗಲಿ ಅಥವಾ ಬೇರೆ ಭಾಷೆ ಬಿಗ್ ಬಾಸ್ನ ಕೂಡ ನೋಡ್ತಾ ಇರ್ತಾರೆ ಅಂತ ನನಗನ್ನಿಸ್ತು. ಬಿಗ್ ಬಾಸ್ ಲವರ್ಸ್ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋದೇ ಒಂದು ಖುಷಿ ಅಂತ ಹೇಳ್ಬೋದು. ಸೊ ಇವಾಗ ಹಿಂದಿಯಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಯಾಕೆ ರಿವ್ಯೂ ವಿಡಿಯೋ ಮಾಡ್ಬೋದು ಹಿಂದಿ ಬಿಗ್ ಬಾಸ್ದು ಅಂತ ಅನಿಸ್ತು. ಸೊ ನಮ್ಮ ಕನ್ನಡ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಇನ್ನೂ ಒಂದು ಸ್ವಲ್ಪ ಲೇಟೇ. ಸೊ ಅಷ್ಟರೊಳಗೆ ಹಿಂದಿ ಬಿಗ್ ಬಾಸ್ ಮುಗಿದೋಗುತ್ತೆ. ಸೊ ಈ ಒಂದು ಹಿಂದಿ ಬಿಗ್ ಬಾಸ್ ಏನು ನಡೀತಾ ಇದೆ, ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ. ಸೊ ಇದರ ವಿಡಿಯೋಸ್ ಇನ್ಮೇಲೆ ಬರುತ್ತೆ. ನಿಮಗೆಲ್ಲರಿಗೂ ಹೇಳಿ ಯಾರಿಗೆಲ್ಲ ಇಷ್ಟ ಈ ಒಂದು ವಿಡಿಯೋಸ್ ನೋಡೋಕ್ಕೆ ಅಂತ. ಸೊ ಹಿಂದಿ ಬಿಗ್ ಬಾಸ್ ಅಂದರೆ ಹಿಂದಿಲೇ ಜಾಸ್ತಿ ಜನ ಮಾಡ್ತಾರೆ. ಬಟ್ ಹಿಂದಿ ಬಿಗ್ ಬಾಸ್ನ ಕೂಡ ನಮ್ಮ ಕನ್ನಡದವರು ನೋಡ್ತಿರ್ತಾರೆ. ಅವ್ರಿಗೋಸ್ಕರ ನಾನು ಕನ್ನಡದಲ್ಲಿ ವಿಡಿಯೋ ಮಾಡೋಣ ಅಂತ ಕನ್ನಡದಲ್ಲಿ ಇವಾಗ ಹಿಂದಿ ಬಿಗ್ ಬಾಸ್ ಬಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು. ಸೊ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹೇಳೋಣ ಇವಾಗ. ಸೊ ಬಿಗ್ ಬಾಸ್ ಹಿಂದಿಲಿ ಬರ್ತಾ ಇರೋದು ಇವಾಗ ಆ್ಯಕ್ಚುಲ್ ಶೋ ಅಲ್ಲ, ಅಂದರೆ ಟಿ ವಿಲಿ ಏನು ಬರುತ್ತೆ ಆ ಶೋ ಅಲ್ಲ, ಒ ಟಿ ಟಿ ಇದು. ಸೊ ಒ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗುವಂಥದ್ದು. ಮತ್ತು 3ನೇ ಸೀಸನ್ ಇದು. ಸೊ 2 ಸೀಸನ್ ಆಲ್ರೆಡಿ ಮುಗಿಸಿದ್ದಾರೆ ಹಿಂದಿಯವರು. ಸೊ ಇವಾಗ 3ನೇ ಸೀಸನ್ ಒ ಟಿ ಟಿಯಾಗಿ ಬರ್ತಾ ಇರೋದು. ಸೊ ಇದರೊಳಗೆ ಆ್ಯಂಕರ್ ಆಗಿ ಬರ್ತಾ ಇರೋದು ಈ ಸತಿ ಅನಿಲ್ ಕಪೂರ್ ಅವರು. ಸೊ ಯಾರೆಲ್ಲ ಎಕ್ಸ್ಪೆಕ್ಟೆಡ್ ಮೆಂಬರ್ಸ್ ಇದ್ದಾರೆ, ಕಂಟೆಸ್ಟೆಂಟ್ಸ್ ಯಾರೆಲ್ಲ ಇದ್ದಾರೆ ಏನು ಅಂತ ತಿಳ್ಕೊಳ್ಳೋಣ. ಮತ್ತು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇರೋದು ಜೂನ್ 21 ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ಸೊ ಅದಾದಮೇಲೆ ಲಾಂಚ್ ಆಗುತ್ತೆ ಬಿಗ್ ಬಾಸ್ ಎಲ್ಲ. ಸೊ ಅದ್ರ ಬಗ್ಗೆ ಕೂಡ ಅಷ್ಟೇ ಆದಷ್ಟು ಬೇಗ ವಿಡಿಯೋಸ್ನ ಮಾಡ್ತೀನಿ. ಸೊ ಇವಾಗ ಯಾರೆಲ್ಲ ಎಕ್ಸ್ಪೆಕ್ಟೆಡ್ ಇದ್ದಾರೆ ಅಂತ ನೋಡೋಣ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟು ನಾವು ಹಿಂದಿ ಬಿಗ್ ಬಾಸ್ ಒ ಟಿ ಟಿಯಲ್ಲಿ 3ನೇ ಸೀಸನಲ್ಲಿ ಯಾರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಒಂದು ಅರ್ಮಾನ್ ಮಲಿಕ್ ಅವರು ಫಸ್ಟ್ ಬರ್ತಾರೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅರ್ಮಾನ್ ಮಲಿಕ್ ಅವರು ಬರೋದು. ಸೊ ಏನಕ್ಕೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹೆಸರು ಮಾಡಿರೋರು ಅರ್ಮಾನ್ ಮಲಿಕ್ ಅವರು. ಸೊ ನಾವು ಲಾಸ್ಟ್ ಸೀಸನಲ್ಲಿ ನೋಡೋದಾದ್ರೆ ಫುಕರ್ ಇನ್ಸಾರ್ ಅವರೆಲ್ಲ ಬಂದಿದ್ದರು. ಸೊ ಅವರು ಅಷ್ಟೇ ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮಿಂದ ತುಂಬಾ ಫೇಮಸ್ ಆಗಿ ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಬಿಗ್ ಬಾಸ್ಗೆ ಬಂದಿದ್ದರು. ಸೊ ಸೆಕೆಂಡ್ ಪ್ಲೇಸ್ ತೊಗೊಂಡು ಅವ್ರು ಹೋದರು. ಸೊ ಇವಾಗ ಅರ್ಮಾನ್ ಮಲಿಕ್ ಅವರು ಬಂದಿದ್ದಾರೆ. ಸೊ ಬರ್ಬೋದು ಅಂತ ಹೇಳ್ತಾ ಇರೋದು, ಯಾಕಂದರೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅರ್ಮಾನ್ ಮಲಿಕ್ ಅವರು ಬರೋದು. ನೋಡೋಣ ಯಾರೆಲ್ಲ ಇದೆಲ್ಲ ಎಕ್ಸ್ಪೆಕ್ಟೆಡ್ ಹೆಸರುಗಳು. ಸೊ ಯಾರೆಲ್ಲ ಕನ್ಫರ್ಮ್ ಆಗ್ತಾರೆ ಏನು ಅಂತ ಕೂಡ ನೋಡೋಣ. ಸೊ ಇವಾಗ ಅರ್ಮಾನ್ ಮಲಿಕ್ ಅವ್ರಿಗೆ ಮೇನ್ ರೀಸನ್ ಏನು ಅಂತಂದರೆ ತುಂಬ ಹ್ಯೂಜ್ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಓಟ್ಸ್ ಅಂತೂ ಕೇಳೋದೇ ಬೇಡ, ತುಂಬ ಜನ ಅವ್ರನ್ನ ಇಷ್ಟಪಡ್ತಾರೆ. ಅವ್ರಿಗೆ 2 ಹೆಂಡತಿಯರಿದ್ದಾರೆ, 4 ಜನ ಮಕ್ಕಳು ಕೂಡ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಏನು ಅಂತ. ಅವರ ಒರಿಜಿನಲ್ ಪರ್ಸ್ನಾಲಿಟಿ ಜನ ನೋಡಿದ್ದಾರೆ ಅವರ ವ್ಲಾಗ್ಸ್ ಮುಖಾಂತರ. ಬಟ್ ಬಿಗ್ ಬಾಸಲ್ಲಿ ಅವ್ರು ಹೇಗಿರ್ತಾರೆ ಏನು ಅನ್ನೋದು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಫಸ್ಟ್ ಬಂದು ಅರ್ಮಾನ್ ಮಲಿಕ್ ಅವರು. ಸೊ ಸೆಕೆಂಡ್ ನಾವು ನೋಡೋದಾದರೆ ಸನಾ ಮಕ್ಬುಲ್ ಅಂತ. ಸೊ ಇವರು ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದಾರೆ, ಹಾಗೆ ಕತ್ರೋನ್ ಕಿ ಕಿಲಾಡಿ ಕೂಡ ಮಾಡಿದ್ದಾರೆ. ಸೊ ಮತ್ತು ಹಿಂದಿ ಮತ್ತು ತೆಲುಗು ತಮಿಳ್ ಅಲ್ಲಿ ಕೂಡ ಇವರು ನಟಿಸ್ತಿದ್ದಾರೆ. ಸೊ ನೋಡೋಣ ಇವರು ಹೇಗೆ ಅವರ ಒಂದು ರಿಯಲ್ ಪರ್ಸ್ನಾಲಿಟಿ ಜನಕ್ಕೆ ತೋರಿಸ್ಕೊತಾರೆ ಅಂತ. ಸೊ ಇವರು ಸೆಕೆಂಡ್ ಅವರು. ಸೊ ಥರ್ಡ್ ಯಾರಿದ್ದಾರೆ ಅಂತ ನೋಡೋದಾದರೆ ಸೊ ಶಹಜಾದ್ ದಾಮಿ ಅಂತ. ಸೊ ಇವರು ಕೂಡ ಅಷ್ಟೇ ಏ ರಿಶ್ತಾ ಕ್ಯಾ ಕೆಹಲಾತಾ ಹೈ ಅನ್ನೋ ಒಂದು ಸೀರಿಯಲಲ್ಲಿ ಇವರು ಆ್ಯಕ್ಟ್ ಮಾಡ್ತಾಯಿದ್ರು. ಬಟ್ ಇವರ ಒಂದು ಅನ್ಪ್ರೊಫೆಷ್ನಲ್ ಬಿಹೇವಿಯರಿಂದ ಇವ್ರನ್ನ ಸೀರಿಯಲಿಂದ ತೆಗೆಯುವಂಥ ಒಂದು ಟೈಮ್ ಬರುತ್ತೆ. ಸೊ ಇವಾಗ ನೋಡೋಣ ಬಿಗ್ ಬಾಸಲ್ಲಿ ಹೇಗಿರ್ತಾರೆ, ಇಂಪ್ರೂವ್ ಆಗ್ತಾರಾ ಅಥವಾ ಮತ್ತೆ ನೆಗೆಟಿವ್ ಏನಾದರೂ ರೋಲ್ ತೊಗೊಂಡು ಇವರು ನೆಗೆಟಿವ್ ವೈಬ್ಸ್ ಕೊಡ್ತಾರೆ ಬಿಗ್ ಬಾಸ್ಗೆ ಅಂತ. ಸೊ ಬಿಗ್ ಬಾಸ್ ಅಂದಮೇಲೆ ಪಾಸಿಟಿವ್ ಕೂಡ ಇರುತ್ತೆ, ನೆಗೆಟಿವ್ ಕೂಡ ಇರುತ್ತೆ, ಹೀರೋ ಕೂಡ ಇರ್ತಾನೆ, ವಿಲನ್ ಕೂಡ ಇರ್ತಾನೆ. ಸೊ ಇದರಲ್ಲಿ ಯಾರು ಹೀರೋ ಆಗ್ತಾರೆ ಯಾರು ವಿಲನ್ ಆಗ್ತಾರೆ ಅಂತ ನಾವು ನೋಡಬೇಕು. ಸೊ ಇವರು 3ನೇ ವ್ಯಕ್ತಿ. ಸೊ ಫೋರ್ತ್ ಒಂದು ಬಂದುಬಿಟ್ಟು ನುಪುರ್ ಸನಾನ್ ಅಂತ. ಸೊ ಇವರು ಅಷ್ಟೊಂದು ನಮ್ಮ ಬಾಲಿವುಡಲ್ಲಿ ಸೌಂಡ್ ಮಾಡಿಲ್ಲ, ಅಷ್ಟೊಂದು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಬಟ್ ಇವರು ಫಿಲ್ಹಾಲ್ 1 ಮತ್ತು ಫಿಲ್ಹಾಲ್ 2 ತುಂಬಾ ಫೇಮಸ್ ಆಗಿರೋದ್ರಿಂದ ಇವರು ಜನಕ್ಕೆ ಪರಿಚಯ ಇದ್ದಾರೆ. ಸೊ ನೋಡೋಣ ಇವಾಗ ಯಾವ ಥರ ಇವ್ರು ಕಾಣಿಸ್ಕೊತಾರೆ ಅಂತ. ಮತ್ತು ನುಪುರ್ ಸನಾನ್ ಅವರು ಕೀರ್ತಿ ಸನಾನ್ ಅವರ ಸಿಸ್ಟರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಚಂದ್ರಿಕಾ ದೀಕ್ಷಿತ್ ಅವರು. ಸೊ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಫೇಮಸ್ ಆದಂಥವ್ರು ಚಂದ್ರಿಕಾ ದೀಕ್ಷಿತ್. ಸೊ ಇವರ ಹೆಸರಿಗಿಂತ ಜಾಸ್ತಿ ವಡಾಪಾವ್ ಗರ್ಲ್ ಅಂತ ಇವರು ತುಂಬಾ ಫೇಮಸ್ ಆದರು. ಸೊ ಇವರ ಒಂದು ಜಾಬ್ ಹಲ್ದಿರಾಮಲ್ಲಿ ಇವ್ರು ಏನು ಜಾಬ್ ಮಾಡ್ತಾಯಿದ್ರು ಆ ಜಾಬ್ನ ಇವರು ರಿಸೈನ್ ಮಾಡಿಬಿಟ್ಟು ಬಂದು ವಡಾಪಾವ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದಮೇಲಿಂದ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿ ವಡಾಪಾವ್ ಗರ್ಲ್ ಅಂತಲೇ ಇವರು ಫೇಮಸ್ ಆಗ್ತಾರೆ. ಸೊ ಇವರು ಕೂಡ ಅಷ್ಟೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಇಟ್ಕೊಂಡಿರೋದ್ರಿಂದ ಒ ಟಿ ಟಿ ಸೀಸನ್ಸ್ಗೆಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ನ ಕರೆಸ್ತಾರೆ. ಸೊ ಅವ್ರಿಗೂ ಕೂಡ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಎಲ್ಲ ಬರುತ್ತೆ ಅಂತ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಡಾಲಿ ಚಾಯ್ವಾಲಾ ಅಂತ. ಸೊ ಹೇಗೆ ವಡಾಪಾವ್ ಗರ್ಲ್ ಅಂತ ಫೇಮಸ್ ಆದರು, ಇವರು ಕೂಡ ಅಷ್ಟೇ ಡಾಲಿ ಚಾಯ್ವಾಲಾ ತುಂಬಾ ಟೀ ಮಾಡಿಕೊಂಡೇ ಇವರು ಫೇಮಸ್ ಆದರು ಅಂತ ಹೇಳ್ಬೋದು. ಸಾಕಷ್ಟು ಜನ ಸೆಲೆಬ್ರಿಟೀಸ್ ಎಲ್ಲ ಹೋಗ್ಬಿಟ್ಟು ಇವರ ಒಂದು ಸ್ಟಾಲಲ್ಲಿ ಟೀ ಕುಡಿತಾರೆ. ಎಲ್ಲರಿಗಿಂತ ಜಾಸ್ತಿ ತುಂಬ ಫೇಮಸ್ ಆಗಿದ್ದು ಅಂದರೆ ಯಾವ ಸೆಲೆಬ್ರಿಟಿ ಬಂದಲ್ಲಿ ಇವರು ಜಾಸ್ತಿ ಫೇಮಸ್ ಆಗಿದ್ದು ಅಂತ ನೋಡೋದಾದರೆ ಬಿಲ್ ಗೇಟ್ಸ್ ಅವರು. ಸೊ ಬಿಲ್ ಗೇಟ್ಸ್ ಅವರು ಹೋಗ್ಬಿಟ್ಟು ಖುದ್ದಾಗಿ ಇವರ ಒಂದು ಟೀ ಸ್ಟಾಲಲ್ಲಿ ಹೋಗಿ ಟೀ ಕುಡಿದು ತುಂಬ
ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ಅಂತೂ ಇವರ ಲೆವೆಲೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಸೊ ಒಂದು ಟೀಮ್ ಮಾಡ್ತಿರುವಂಥ ಹುಡುಗ ಇವಾಗ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಸೊ ನೋಡ್ಬೋದು ಯಾವ ರೀತಿ ಅವರಿಗೆ ಫೇಮ್ ಸಿಕ್ಕಿದೆ ಅಂತ. ಸೊ ಇವರು ಕೂಡ ಅಷ್ಟೇ ತುಂಬಾ ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಶೋಹಿಬ್ ಇಬ್ರಾಹಿಂ ಅಂತ ಇವರು ಕೂಡ ಅಷ್ಟೇ ಡ್ಯಾನ್ಸರ್ ಆಗಿದ್ದರು. ಸೊ ಹಿಂದಿ ಸಾಕಷ್ಟು ಶೋಸಲ್ಲೆಲ್ಲ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಇವಾಗ ಇವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಭವ್ಯ ಗಾಂಧಿ ಅಂತ ಇವರು ತಾರಕ್ ಮೆಹತಾ ಕಾ ಉಲ್ಟಾ ಚಶ್ಮಾ ಇದರೊಳಗೆ ಟಪ್ಪು ಅನ್ನೋ ಒಂದು ರೋಲ್ನ ಕೂಡ ಇವರು ಪ್ಲೇ ಮಾಡಿದ್ರು. ಸೊ ಇವಾಗ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ OTT ಸೀಸನ್ 3ಗೆ. ಸೊ ನೆಕ್ಸ್ಟ್ ನೋಡೋದಾದರೆ ತ್ರಿಶಾಲ ದತ್ತಾ ಅವರು. ಸೊ ಇವರು ಸಂಜಯ್ ದತ್ತಾ ಅವರ ಮಗಳು ಅಂತ ಹೇಳ್ಬೋದು. ಹಾಗೆ ಇವರು ಬಾಲಿವುಡ್ ಕಡೆ ಒಲವೇ ಇರಲಿಲ್ಲ, ಇವರಿಗೆ ತುಂಬ ದೂರ ಇದ್ದರು ಬಾಲಿವುಡ್ಡಿಂದ. ಅವರು ಪ್ರೊಫೆಷ್ನಲಿ ನಾವು ನೋಡೋದಾದರೆ ಅವರು ಸೈಕೋಥೆರಪಿಸ್ಟ್, ಬಟ್ ಹೇಳಕ್ಕೆ ಬರಲ್ಲ ಯಾರು ಯಾವ ಟೈಮಲ್ಲಿ ಯಾವ ಕಡೆ ಹೋಗ್ತಾರೆ ಅಂತ. ಸೊ ಇವಾಗ ಇವರು ಬಿಗ್ ಬಾಸ್ಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಅದಾದಮೇಲೆ ನಾವು ನೋಡೋದು ತನುಶ್ರೀ ದತ್ತಾ ಅವ್ರನ್ನ. ಸೊ ಇವರು ಸಾಕಷ್ಟು ಕಾಂಟ್ರವರ್ಸೀಸ್ನೇ ಮಾಡ್ಕೊಂಡಿದ್ರು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ತುಂಬಾ ಅವರು ರೋಲ್ ಮಾಡೆಲ್ ಆಗಿ ಅಥವಾ ಮಾಡಲಿಂಗಲ್ಲಿ ತುಂಬಾ ಇದ್ದರು. ಸೊ ಅದಾದಮೇಲೆ ಒಂದಿಷ್ಟು ಸೀರಿಯಲ್ಸ್ ಮಾಡ್ತಾರೆ, ಅದಾದಮೇಲಿಂದ ಒಂದಿಷ್ಟು ದಿನ ಕಾಣಾಗಿರ್ತಾರೆ. ಸೊ ಇತ್ತೀಚೆಗಂತೂ ಇವರ ಕಾಂಟ್ರವರ್ಸೀಸೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಕಾಂಟ್ರವರ್ಸಿ ಮಾಡೋ ಒಂದಿಷ್ಟು ಜನಗಳು ಕೂಡ ಬಿಗ್ ಬಾಸ್ ಮನೆಗೆ ಬೇಕು. ಸೊ ಇವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ 11th ಕಂಟೆಸ್ಟೆಂಟ್ ಬಂದು ಆಹಾನಾ ಡಿಯೋಲ್ ಅಂತ. ಸೊ ಇವರು ಧರ್ಮೇಂದ್ರ ಮತ್ತು ಹೇಮಾ ಮಾಲಿನಿ ಅವರ ಡಾಟರ್ ಆಗಿರ್ತಾರೆ. ಸೊ ಇಶಾ ಡಿಯೋಲ್ ಅವರ ಇವರು ಸಿಸ್ಟರ್ ಕೂಡ ಅಷ್ಟೇ ಹೌದು. ಸೊ ಇವರು ರಣಬೀರ್ ಕಪೂರ್ ಅವ್ರ ಜೊತೆಗೆಲ್ಲ ಡೇಟ್ ಮಾಡಿದ್ರು. ಸೊ ಸಾಕಷ್ಟು ಬಿಗ್ ಸೆಲೆಬ್ರಿಟೀಸ್ ಜೊತೆಗೆ ಇವರು ಡೇಟ್ ಮಾಡಿದ್ದಾರೆ. ಬಟ್ ಅದಾದಮೇಲೆ 2014ರಲ್ಲಿ ಇವರು ಬಿಸ್ನೆಸ್ ಮ್ಯಾನ್ನ ಮದುವೆ ಆಗ್ತಾರೆ. ಸೊ ಅದಾದಮೇಲೆ ಇವರಿಗೆ 3 ಜನ ಮಕ್ಕಳಾಗ್ತಾರೆ, ಒಬ್ಬ ಹುಡುಗ ಹಾಗೆ ಇನ್ನು ಇಬ್ಬರು ಟ್ವಿನ್ಸ್ ಹುಡುಗಿರು. ಸೊ ಇವ್ರ ಮಕ್ಕಳೆಲ್ಲ ಆದಮೇಲೆ ಮತ್ತು ಬಾಲಿವುಡ್ಗೆ ಜಾಸ್ತಿ ಬಂದಿರಲಿಲ್ಲ. ಸೊ ಇವಾಗ ಅವರು ಮತ್ತೆ ಕಂಬ್ಯಾಕ್ ತೊಗೊಂಡು ಬಿಗ್ ಬಾಸ್ ಮನೆಗೆ ಬರೋದು ತುಂಬಾ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನೋಡೋದಾದರೆ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ಉಷ್ಮೆ ಚಕ್ರಬರ್ತಿ ಅಂತ. ಸೊ ಬಾಲಿವುಡ್ಡಲ್ಲೇ ಲೆಜೆಂಡ್ ಅಂತ ಅನಿಸ್ಕೊಂಡಂಥ ಮಿಥುನ್ ಚಕ್ರಬರ್ತಿ ಅವರ ಮಗ ಇವರು. ಸೊ ನೋಡೋಣ, ಇವರು ಕೂಡ ಬರ್ತೀನಿ ಅಂತ ಆಲ್ಮೋಸ್ಟ್ ಸುದ್ದಿಗಳು ಹಬ್ಬಿದೆ. ಸೊ ಇವರು ಕೂಡ ಬರುವಂಥ ತುಂಬ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಅಹಮದ್ ನವಾಜ್ ಅಂತ. ಸೊ ಇವರಂತೂ ಯೂಟ್ಯೂಬಲ್ಲಿ ಯಾರೆಲ್ಲ ಗೇಮರ್ ಆಗಿ ನೋಡಿರ್ತಾರೆ, ಸೊ ಅವ್ರಿಗಂತೂ ತುಂಬಾ ಇಷ್ಟ ಇರುವಂಥ ಯೂಟ್ಯೂಬರ್ ಆಗಿರ್ತಾರೆ. ಚಿಲ್ ಗೇಮರ್ ಅಂತಲೇ ಇವರು ಫೇಮಸ್ ಆದಂಥವ್ರು. ಸೊ ಅಕಸ್ಮಾತಾಗಿ ಏನಾದರೂ ಇವರು ಬಂದರೆ ಬಿಗ್ ಬಾಸ್ಗೆ ಸೊ ಫೈನಲ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಫೈನಲ್ಗೆ ಹೋಗೋದ್ರೊಳಗೆ ಡೌಟೇ ಇಲ್ಲ, ಯಾಕಂದರೆ ಇವರ ಫ್ಯಾನ್ ಫಾಲೋಯಿಂಗು ತುಂಬಾ ಚೆನ್ನಾಗಿದೆ. ಹಾಗೆ ಒಂದು ಒಳ್ಳೆ ಹೆಸರನ್ನ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ ಇವರಿಗೆ ಕೂಡ. ಸೊ ತುಂಬಾ ಜನ ಇಷ್ಟಪಡ್ತಾರೆ. ಯೂಟ್ಯೂಬಲ್ಲಿ ತುಂಬ ಒಳ್ಳೆ ಗೇಮರ್ ಆಗಿ ಇವರು ಬೆಳೆದಿದ್ದಾರೆ. ಸೊ ಇವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ನೆಕ್ಸ್ಟ್ ನೋಡೋದಾದರೆ ಜಯಾನ್ ಸೆಲ್ಫಿ ಅವರು. ಸೊ ಇವ್ರಿಗೆ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಬಿಗ್ ಬಾಸ್ ಸೀಸನ್ 17 ಒಳಗೆ ವೈಲ್ಡ್ ಕಾರ್ಡ್ ಆಗಿ ಒಂದು ಆಫರ್ ಬಂದಿತ್ತು, ಬಟ್ ಇವರು ಅದನ್ನ ರಿಜೆಕ್ಟ್ ಮಾಡಿದರು. ಸೊ ಮೋಸ್ಟ್ ಪ್ರಾಬಬ್ಲಿ ಇವರಿಗೆ ಮತ್ತೆ OTTಲಿ ಸಿಗುವಂಥ ಚಾನ್ಸಸ್ ಇದೆ. ಸೊ ಇವಾಗ ಇವರು ತಗೋಬೋದು ಕೂಡ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇವರು 15ನೇ ಕಂಟೆಸ್ಟೆಂಟ್ ಜಾಶೋನ್ ಶಾಹ ಅಂತ. ಸೊ ಇವ್ರನ್ನ ನಾವು ಇತ್ತೀಚೆಗೆ ಏನು ರಿಲೀಸ್ ಆಗಿದೆ ಹೀರಾಮಂಡಿ ಅಂತ, ಸೊ ಅದರೊಳಗೆ ಕಾರ್ಡ್ ರೈಟರ್ ಆಗಿ ನೋಡ್ತೀವಿ. ಸೊ ಇವರು ಅದರೊಳಗೆ ಇದ್ದಾರೆ. ಸೊ ಮತ್ತೆ ಏನಂತ ಅಂದರೆ ಇವರು ಬಿಗ್ ಬಾಸ್ ಸೀಸನ್ 10ಗೆ ಕೂಡ ಬಂದಿದ್ದರು, ಬಟ್ ಆ ಟೈಮಲ್ಲಿ ಸಲ್ಮಾನ್ ಅವರು ಇವ್ರನ್ನ ಹೊರಗಡೆ ಹಾಕಿರ್ತಾರೆ. ಸೊ ಒಂದಿಷ್ಟು ಕಾಂಟ್ರವರ್ಸೀಸ್ ಎಲ್ಲ ಇವ್ರದ್ದು ತುಂಬಾ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ಮಿಡಲ್ ಗೇಮಲ್ಲಿ ಇವ್ರನ್ನ ಹೊರಗಡೆ ಹಾಕ್ತಾರೆ. ಸೊ ಇವ್ರು ಈ ಸತಿ ಬಂದರೆ ಮತ್ತೆ ಯಾವ್ಯಾವೆಲ್ಲ ಕಾಂಟ್ರವರ್ಸಿ ಮಾಡ್ಬೋದು ಅಂತ ನೋಡಬೇಕಾಗತ್ತೆ. ಲಾಸ್ಟ್ ಕಂಟೆಸ್ಟೆಂಟ್ ಬಂದು ಸಾಯಿ ಕೇತನ್ ರಾವ್ ಅಂತ. ಸೊ ಇವರಂತೂ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇವರು ಸಾಕಷ್ಟು ಸೀರಿಯಲ್ಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಒಂದು ಮೇನ್ ರೋಲ್ ಹೀರೋ ರೋಲ್ಸಲ್ಲಿ ಇವರು ಕಾಣಿಸ್ಕೊಂಡಿದ್ದಾರೆ. ಸೊ ಇವರು ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ನೋಡಬೇಕು. ಸೊ ಇದು 16 ಜನಗಳಾಗಿತ್ತು. ಸೊ ಇನ್ನೂ ಒಂದು ಹೆಸರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಇದೆ, ದಿಗ್ವಿಜಯ್ ಅವ್ರದ್ದು. ಬಟ್ ಅವ್ರು ಬರ್ತಿದ್ದಾರೋ ಇಲ್ವೋ ಅನ್ನೋದು ಕನ್ಫರ್ಮ್ ಇಲ್ಲ, ಬಟ್ ಜನದ ಆಸೆ ಮಾತ್ರ ತುಂಬಾ ಇದೆ ದಿಗ್ವಿಜಯ್ ಅವರು ಬರಬೇಕು ಅಂತ. ಸೊ ನಿಮಗೂ ಕೂಡ ಅಷ್ಟೇ, ಇನ್ನು ಯಾರೆಲ್ಲ ಬರಬೇಕು, ಯಾರು ಬರಬಾರ್ದು, ಇನ್ನು ಯಾರಾದರೂ ಚೇಂಜಸ್ ಆಗಬೇಕಾ, ಈಗ ಒಂದು ಲಿಸ್ಟ್ ಹೇಳಿದ್ರೊಳಗೆ ಯಾರು ಬೇಡ ಯಾರು ಬೇಕು ಅಡಿಷ್ನಲಾಗಿ ಆ್ಯಡ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೇನು 2 ದಿನದಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಸತಿ ಸೀಸನ್ ಹೇಗಿರುತ್ತೆ ಏನು ಅಂತ ನೋಡೋಣ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಣೆ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬೈ.